ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್. ಇವಾಗಾಗಲೇ ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ನಾವು ಚಿಕ್ಕವರಿದ್ದಾಗ ತಿಂದಂತಹ ಒಂದು ಸ್ವೀಟ್ ಅಂತಾನೆ ಹೇಳ್ಬೋದು. ಅಂಗಡಿಗಳಲ್ಲಿ ನಾವು ತಿಂದಾಗ 50 ಪೈಸೆ ಕೂಡ ಇತ್ತು. ಅದೇ ಇವಾಗ 2 ರುಪೀಸ್ ಕೂಡ ಆಗಿದೆ. ತುಂಬಾನೇ ಈಸಿಯಾಗಿ ಕೂಡ ಮಾಡ್ಕೋಬಹುದು. ಎಲ್ಲ ಫೇವ್ರೇಟ್ ಆದಂತಹ ಹಾಲ್ಕೋವಾ ರೆಸಿಪಿ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಇವಾಗ ಹಾಲ್ಕೋವಾ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲ್ಕೋವಾ ಮಾಡ್ಕೊಳ್ಳೋದಕ್ಕೆ 3 ಪದಾರ್ಥಗಳಿದ್ರೆ ಸಾಕು, ಹಾಲ್ಕೋವಾ ರೆಡಿ ಆಗುತ್ತೆ. ಸೊ ಸಕ್ಕರೆನೂ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ನೀವು ತುಪ್ಪ ಹಾಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ 1 ಕಪ್ ತುಪ್ಪಗೆ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಮೈದಾ ಹಿಟ್ಟಲ್ಲಿ ಬೇಡ ಅನ್ನೋದಾದ್ರೆ ಹುರ್ಗಡ್ಲೆಲ್ಲೂ ಕೂಡ ನೀವು ಹಾಲ್ಕೋವಾನ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇವಾಗ ತುಪ್ಪದಲ್ಲಿ ಮೈದಾ ಹಿಟ್ಟನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತಾ ಬರಬೇಕು. ಯಾವ ರೀತಿ ಅಂದ್ರೆ ಹಾಕಿರುವಂತ ತುಪ್ಪನೆಲ್ಲ ಮೈದಾ ಹಿಟ್ಟು ಹೀರ್ಕೊಂಡು ನಂತರ ಅದೇ ಮೈದಾ ಹಿಟ್ಟಿನಿಂದ ತುಪ್ಪ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮೈದಾ ಹಿಟ್ಟನ್ನ ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ಸೊ ಇವಾಗ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಹಾಗೆ ಉರಿನೂ ಕೂಡ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಮೈದಾ ಹಿಟ್ಟು ಸೀದ್ಬಿಡತ್ತೆ. ಸೊ ನಾವು ಕೈ ಆಡಿಸ್ತಾನೆ ಇರಬೇಕು. ಹಾಗೆ ನಾವು ಹಾಕಿದಂತ ತುಪ್ಪನೆಲ್ಲ ಹೀರ್ಕೊಂಡು ಇವಾಗ ತುಪ್ಪ ಮತ್ತೆ ಬಿಡ್ತಾ ಇದೆ. ಹಿಟ್ಟು ಕೂಡ ನೋಡಿ ತೆಳುವಾಗೋ ತರ ಕಾಣಿಸ್ತಾ ಇದೆ. ಈ ತರ ಆಗಿತ್ತು ಅಂದ್ರೆ ಚೆನ್ನಾಗಿ ಬರುತ್ತೆ ಕೂಡ, ಗಟ್ಟಿಯಾಗಿನೂ ಕೂಡ ಆಗುತ್ತೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಈಸಿಯಾಗಿ ಕೂಡ ಮಾಡ್ಕೋಬಹುದು ಮನೇಲಿನೂ ಕೂಡ. ಇಷ್ಟು ಈಸಿಯಾಗಿ ಮಾಡ್ಕೋಬಹುದಾ ಹಾಲ್ಕೋವಾ ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಟ್ರೈ ಮಾಡಿ. ಇವಾಗ ನೋಡಿ ಹಿಟ್ಟು ತೆಳುವಾಗಿರೋ ತರ ಕಾಣಿಸ್ತಿದೆ. ಇವಾಗ ಪರ್ಫೆಕ್ಟ್ ಆಗಿ ಆಗಿದೆ. ಸೊ ನೋಡ್ತಾ ಇರ್ಬೋದು ಸೈಡ್ ಅಲ್ಲೆಲ್ಲ ನಾವು ಹಾಕಿರುವಂತ ತುಪ್ಪ ಬಿಟ್ಟಿದೆ. ಇವಾಗ ನಾವು ಪ್ಯಾನ್ ನ ಎತ್ತಿಟ್ಕೊಳ್ಳೋಣ. ಇವಾಗ ಸಕ್ಕರೆ ಪುಡಿನ ಹಾಕೊಳ್ಳೋಣ. ಸಕ್ಕರೆ ಪುಡಿನ ಒಂದೇ ಸಲ ಹಾಕೊಳಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ಬೇಕು ಸ್ವೀಟು ಅಷ್ಟು ನೋಡ್ಕೊಂಡು ಕೂಡ ಹಾಕೊಳ್ಳಿ. ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ಇವಾಗ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಯಾವ ರೀತಿ ಅಂದ್ರೆ ಎಲ್ಲ ಒಂದು ಕಡೆ ಸೇರ್ಕೋಬೇಕು, ಆ ರೀತಿ ಆಗ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ಲಿವರೆಗೂನು. ಸೊ ನೋಡ್ತಾ ಇದೀರಲ್ವಾ ಇವಾಗ ಪರ್ಫೆಕ್ಟ್ ಆಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಎಷ್ಟು ಬೇಕೋ ಅಷ್ಟು ಸ್ವೀಟಿಗೆ ಅಷ್ಟೇ ನಾನು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ. ಇವಾಗ ನೋಡಿ ಈ ತರ ಒಂದು ಬಟರ್ ಪೇಪರಿಗೆ ಸ್ವಲ್ಪ ಮೇಲ್ಗಡೆ ತುಪ್ಪನ ಹಚ್ಬಿಟ್ಟು ನಂತರ ನಾವು ಮಾಡಿಟ್ಕೊಂಡಿರುವಂತ ಹಾಲ್ಕೋವನ ಇದಕ್ಕೆ ಹಾಕಿ ನಾವು ಸೆಟ್ ಮಾಡ್ಕೊಳ್ಳೋಣ. ಈ ತರ ಬಟರ್ ಪೇಪರ್ ಇತ್ತು ಅಂದ್ರೆ ಚೆನ್ನಾಗಿ ನಮ್ಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಕೂಡ. ಹಾಗೆ ಒಂದು ಶೇಪ್ ಕೂಡ ಮಾಡ್ಕೋಬಹುದು. ಇವಾಗ ಹಂಗೇನೆ ನಾವು ಪ್ರೆಸ್ ಮಾಡ್ತಾ ರೆಕ್ಟಾಂಗಲ್ ಶೇಪಿಗೆ ನಾವು ಮಾಡ್ಕೊಳ್ಳೋಣ. ಹಾಲ್ಕೋವಾ ಅಂತೂ ಎಲ್ಲರಿಗೂ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಹಾಗೆ ಮನೇಲೇ ಈಸಿಯಾಗಿ ಮಾಡ್ಕೊಳ್ತೀವಿ ಅಂದ್ರೆ ಯಾರಿಗ್ ಇಷ್ಟ ಇರೋದಿಲ್ಲ ಹೇಳಿ. ನಾನ್ ತುಂಬಾ ಸಲ ಮಾಡ್ಕೊಂಡಾದಾಗ್ಲೂ ಒಂದೇ ಸಲಕ್ಕೆ ಖಾಲಿ ಆಗ್ಬಿಡುತ್ತೆ ಹಾಲ್ಕೋವಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಸಿಯಾಗಿ ಮನೇಲಿ ಮಾಡ್ಕೋಬಹುದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ನಾನು ಇವಾಗ ಈ ಶೇಪಿಂಗ್ ಮಾಡ್ಕೊಂಡು ಇವಾಗ ನಾನು ಬಿಸಿಲನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡ್ ನಂತರ ಇದನ್ನ ಒಂದು ಫ್ರೀಜರ್ ಅಲ್ಲಿ ನಾವು ಒಂದು ಹಾಫ್ ಅನ್ ಅವರ್ ಇಟ್ರೆ ಸಾಕು, ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ. ಸೊ ಸ್ವಲ್ಪ ಗಟ್ಟಿ ಆಯ್ತು ಅಂತ ಅಂದಾಗ ಮತ್ತೆ ನಾವು ಕಟ್ ಮಾಡ್ಕೊಂಡು ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಲ್ಕೋವಾ. ಇವಾಗ ಕಟ್ ಮಾಡ್ಕೊಂಡು ಇದಾಗಿದೆ. ಫ್ರೀಜರ್ ಅಲ್ಲಿ ಇದನ್ನ ಒಂದ್ ಅರ್ಧ ಗಂಟೆ ಇಡೋಣ. ಹಾಫ್ ಅನ್ ಅವರ್ ಬಿಟ್ಟು ನಾನು ಫ್ರಿಡ್ಜಿಂದ ತೆಗ್ದಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಇವಾಗ ಕಟ್ ಮಾಡ್ಕೊಂಡಿರೋ ಲೈನ್ ಮೇಲೆ ಮತ್ತೆ ಕಟ್ ಮಾಡ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ ಸ್ವೀಟ್ ಅಂತೂ ಯಾರಿಗ್ ಇಷ್ಟ ಇರೋದಿಲ್ಲ ಹೇಳಿ. ಹಾಲ್ಕೋವಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್‌ನ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಇವಾಗ ನೋಡ್ತಾ ಇದ್ದೀರಲ್ವಾ ಎಷ್ಟು ಪೀಸು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಒಂದು ಕಪ್ಪಿಂದ ಎಷ್ಟೆಲ್ಲ ಹಾಲ್ಕೋವಾ ಮಾಡ್ಕೋಬಹುದು ಅಂತ ಗೊತ್ತಾಯ್ತಲ್ವಾ? ನೀವು ಮಾಡ್ಕೊಳ್ಳೋದಕ್ಕೆ ಮನೇಲಿ ಟ್ರೈ ಮಾಡಿ. ತುಂಬಾನೇ ಈಸಿಯಾಗಿ ಕೂಡ ಮಾಡ್ಕೋಬಹುದು. ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ. ನೀವೇ ಮೊದಲು ಕೂಡ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಲ್ಕೋವಾ. ತಿನ್ನೋಕ್ಕಂತೂ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಬಾಯಲ್ಲಿಟ್ರೆ ಕರಗ್ತಾ ಇತ್ತು. ತುಪ್ಪ ಹಾಕಿರೋದ್ರಿಂದ ತುಂಬಾನೇ ಈಸಿಯಾಗಿ ಕೂಡ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.